ಆಗಲಿಲ್ಲ ಮುಂದೆ ಆಗೋದು ಗ್ಯಾರಂಟಿ ಇಲ್ಲ ಅನ್ನೋ ಮನೋಸ್ಥಿತಿಗೆ ನಮ್ಮ ಡಿ ಸಿ ಎಮ್ ಡಿ ಕೆ ಶಿ ಅವ್ರು ಬಂದು ನಿಂತಿದ್ದಾರೆ ಅಂತ ಅನಿಸ್ತದೆ. ಅದೇ ಕಾಲಕ್ಕೆ ಸತೀಶ್ ಅವ್ರಿಗೆ ಗೊತ್ತಾಗಿದೆ. ಸಪೋಸ್ ಇವತ್ತು ಸಿ ಎಮ್ ಪೋಸ್ಟ್ ಬಿಟ್ಟು ಕೊಟ್ಟ ಡಿ ಕೆ ಶಿ ಅವ್ರಿಗೆ ನಾನು 2028 ಸಿ ಎಮ್ ಆಗುವಂಥ ಕನಸುಗಳು ಅಸಾಧ್ಯ ಅನ್ನೋದು ಸ್ಪಷ್ಟ ಆಗಿದ್ದರಿಂದಾಗಿ ಈ ಒಂದು ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಕೆ ಎನ್ ರಾಜಣ್ಣ ಅವರೆಲ್ಲ ಹೋಗಿದ್ದಾರೆ ಅಂತ ಅನಿಸ್ತದೆ. ಇದು ನಮ್ಮ ಗೆಸ್ಗಳು, ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಏನು ನಡೀತಾ ಇರ್ತದೆ ಏನಾಗಿರುತ್ತೆ ಅವ್ರಿಗೆ ಬಿಟ್ಟಂಥ ವಿಷಯ. ಯಾಕಂದ್ರೆ ಸತೀಶ್ ಅವರು ಇಂಟೆಲಿಜೆಂಟ್ ಇದ್ದಾರೆ, ಆ ವಿಷಯದಲ್ಲಿ ಅಧಿಕಾರ ಹಿಡಿದ್ರಲ್ಲಿ ಹೇಗೂ ಏನು ಅನ್ನೋದ್ರಲ್ಲ. ಮತ್ತು ಆರ್ಥಿಕವಾಗಿ ಬಲಿಷ್ಠರಿದ್ದಾರೆ. ಅದೇ ಕಾಲ ಡಿ ಕೆ ಶಿ ಅವರು ಅಷ್ಟೇ ಇದ್ದಾರೆ, ಅವರು ಬುದ್ಧಿವಂತರಿದ್ದಾರೆ. ಆರ್ಥಿಕವಾಗಿ ಇವ್ರಿಗಿಂತೂ ಬಲಿಷ್ಠದವ್ರು ಏನೋ ಗೊತ್ತಿಲ್ಲ. ಹೀಗಾಗಿ ಮಧ್ಯಾಹ್ನ ಗುದ್ದಾಡಿಕೊಳ್ಳುವಾಗ ಎದ್ದೋಡಿ ಗುಬ್ಬಿ ಬೇಡಿ ಅಂತದ್ದು ಪೆದ್ದಲ್ಲವೇನು ಹೆಸರಿಸಿ ಅಂತ ಹಂಗೆ ನಮ್ಮಂಥವ್ರು ಭಾಳ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ, ಗೆದ್ದವರಾಗಲಿ ಸೋತವರಾಗಲಿ ಇವು ನಾವು ಹೇಳೋದಷ್ಟೇ ಇವ್ರಿಗೆ. ಯಾರು ಗೆಲ್ಲರಪ್ಪ ಯಾರು ಅಧಿಕಾರ ಹೇಳ್ರಿ, ನಮ್ಮ ರೈತರಿಗೆ ನೀವು ಪ್ರತಿ ಹಳ್ಳಿ ಗೋಡಾವಣೆಗಳನ್ನು ಮಾಡಿಕೊಡ್ರಿ ಅನ್ನೋದು ನಮ್ಮ ಹೋರಾಟ. ನಮ್ಮದು 1 ಪಾಯಿಂಟ್ ಪ್ರೋಗ್ರಾಮ್. ಜೊತೆಗೆ ಎಲ್ಲರಿಗೂ ಎಲ್ಲ ಮಕ್ಕಳು ಶ್ರೀಮಂತರಲ್ಲಿ ಬಡವರಲ್ಲಿ ಎಲ್ಲರಿಗೂ ಹೈಯರ್ ಎಜುಕೇಷನ್ ಫ್ರೀ ಮಾಡಿರಿ. ಅದಕ್ಕಿಂತ ದೊಡ್ಡ ಮತ್ತೆ ಯಾವ್ದು ಬೇಕಾಗಿಲ್ಲ. ಮತ್ತು ಆರೋಗ್ಯಕ್ಕೆ ಬಾಗಿ ಕೊಟ್ಟಂತೆ ಮುಗಿದೋಯ್ತು ಅನ್ನೋದು ಬೇಡಿಕೆ. ಇದರಲ್ಲಿ ಯಾರು ಸಿ ಎಮ್ ಅದು ಮಾಡಿ ಅನ್ನೋದು ನಮ್ಮ ಒತ್ತಡ ಇದ್ದೇ ಇರ್ತದೆ. ನಮ್ಮ H16 ನ್ಯೂಸ್ ಅಥವಾ ಹೇ ಸೀತಾರಾಮದ ಮೋಟಿವ್. ಇದಕ್ಕೆ ಯಾರು ಒಪ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಬಟ್ ನಮ್ಮ ಮೂಮೆಂಟ್ನಿಂದ ಸ್ಟಾರ್ಟ್ ಆದರೆ ನಾವು ಹೇಳ್ತಾ ಇದ್ದೀವಿ. ಬಟ್ ಈಗ ಹೋಗಿದ್ದು ಮಾತ್ರ ಕೆ ಎನ್ ರಾಜಣ್ಣ ಮತ್ತು ಸತೀಶ್ ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಸಿ ಎಮ್ ನಮ್ಮ ಡಿ ಸಿ ಎಮ್ ಆಗಬಾರ್ದು, ಡಿ ಕೆ ಶಿ ಆಗಬಾರ್ದು ಅನ್ನೋಂಥ ಮೋಟಿವ್ ಅದ ಅಂತೇಳಿ ನಮಗೆ ಅನ್ನಿಸ್ತದೆ. ಇದು ಸತ್ಯ ಸುಳ್ಳು ಮುಂದಿನ ದಿನ ತಿಳಿಸ್ತದೆ. ಏನೋ ಇರಲಿ, ಹೋರಾಟ ಮಾಡಲಿ, ಯಾರಾದರೂ ಗೆಲ್ಲಿ, ಅದರಿಂದ ಜನಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದು ನೀವು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ನ್ಯೂಸ್ ಅರ್ಥಾತ್ ಹೇಗೆ ಸಿದ್ದರಾಮಯ್ಯ ಸತ್ಯದ ಕೈ ನೋಡಿ ವಂದನೆಗಳು.